ಜಾಗ 166ರಲ್ಲಿ 52ಕ್ಕೆ 26 ಅಡಿ ನಮ್ಮದು ಖಾತೆ ಇದ್ದು, ಈಗ ಇವರು ಫೋರ್ಜರಾಗಿ ಬಂದು ನಾನು ಕೋರ್ಟಲ್ಲಿ ಸ್ಟೇ ತೊಗೊಂಬಂದಿದ್ದೀನಿ. ತೊಗೊಂಬಂದು ಇವ್ರು ಫೋರ್ಜರಾಗಿ ಬಂದು ಮನೆ ಕಟ್ತಾ ಇದ್ದಾರೆ. ಸ್ಟೇಷನ್ಗೆ ಹೋದರೆ ಪೊಲೀಸ್ನವರು ನಮ್ಗೆ ಆಪೋಸಿಟ್ನವ್ರಿಗೆ ಕುಮ್ಮಕ್ಕೆ ಕೊಡ್ತಾ ಇದ್ದಾರೆ. ಕಟ್ಟೋಗಮ್ಮ ಅಂತ ಹೇಳಿದ್ದಾರೆ. ಅವರೇ ಆ ಧೈರ್ಯದಿಂದನೇ ಕಟ್ಸ್ತಾ ಇರೋದು. ಪಿ ಡಿ ಅವರು ಬಂದು ಅಳತೆ ಮಾಡಿಬಿಟ್ಟು ಹೋದರು. ಅವ್ರು ಅಳತೆ ಮಾಡಿಬಿಟ್ಟು ಇವ್ರು ಗಲಾಟೆ ಮಾಡಿದ್ದಕ್ಕೆ ನೀವು ಕೋರ್ಟಲ್ಲಿ ತೊಗೊಂಬಂದು ಸ್ಟೇ ತೊಗೊಂಬಂದು ಯಾರಿಗಾಗುತ್ತೆ ಡಾಕ್ಯುಮೆಂಟ್ ಯಾರಿಗಿದೆ ಅವ್ರಿಗಾಗುತ್ತೆ, ಅಲ್ಲಿ ತನಕ ಸುಮ್ಮನೆ ಇದ್ಬಿಟ್ಟು ಅಂತ ಹೊರಟ್ಬಿಟ್ರು. ಅವ್ರು ಫೈನಲ್ ಮಾಡಿ ಹೋಗಿದ್ದಾರೆ. ಆದರೆ ಇವರು ಹೊಸಕೋಟೆ ಪೊಲೀಸ್ನವರು ಇವ್ರ ಹತ್ರ ಸಾಮೀಲಾಗಿ ಇವ್ರ ಹತ್ರ ದುಡ್ಡು ತೊಗೊಂಡು ನಮಗೆ ಕಿರುಕುಳ ಕೊಡ್ತಾ ಇದ್ದಾರೆ ಸ್ವಾಮಿ. ಹಾಂ, ನಮಗೆ ನ್ಯಾಯ ಬೇಕು ಸ್ವಾಮಿ. ನಮಗಿಷ್ಟು ಪೊಲೀಸ್ನವ್ರ ಮುಖಾಂತರ ನ್ಯಾಯ ಸಿಗಲಿಲ್ಲ. ಅದಕ್ಕೆ ನಾನು ನಿಮ್ಮ ಮೀಡಿಯಾ ಮೊರೆ ಹೋಗಿದ್ದೀನಿ. ನ್ಯಾಯ ಸಿಗಲಿಲ್ಲ ಅಂದರೆ ನಾಳೆ ಇಷ್ಟೊತ್ತಿಗೆ ನಿಮ್ಮನ್ನು ರಿಟರ್ನ್ ಕರೆಸ್ತೀನಿ, ಪಾಯ್ಸನ್ ತೊಗೊಂಡು ಸಾಯ್ತೀನಿ. ನಿಮ್ಮ ಮುಂದೆ ಓಪನ್ ಚಾಲೆಂಜ್. ಸರ್, ಎಸ್ ಪಿ ಅವ್ರಿಗೆ ನಮ್ಮ ಮನೆ ಕೊಟ್ಟಿದ್ದೀನಿ ಸರ್. ಸರ್ ಫೋನ್ ಮಾಡಿದರು. ಫೋನ್ ಮಾಡಿದ್ದಕ್ಕೆ ಸರ್ಕಲ್ ಇನ್ಸ್ಪೆಕ್ಟ್ರಿಗೆ ಮಾಡಿದರು. ಸರ್ಕಲ್ ಇನ್ಸ್ಪೆಕ್ಟ್ರ್ ಏನು ಹೇಳ್ತಾರೆ, ಆಕೆಗೆ ಗಂಡ ಇಲ್ಲ ಅಂತಂತ ಹೇಳಿ ಫೋನ್ ಕಟ್ ಮಾಡಿದರು ಸರ್. ನಾವು ಇನ್ಯಾರ ಮೊರೆ ಹೋಗಬೇಕು? ಕೋರ್ಟನ್ನೇ ಉಲ್ಲಂಘನೆ ಮಾಡಿದ್ದಾರೆ. ಇದು ಈ ಪೀಸು ಸರ್ 170ರಲ್ಲಿ ಅವ್ರಿಗಿರೋದು 25ಕ್ಕೆ 33 ಅಷ್ಟೇ ಇರೋದು ಅವ್ರದ್ದು ಖಾತೆ ನಂಬರು. ನಂದು ಒರಿಜಿನಲ್ ಇದೆ ರೆಕಾರ್ಡು. ಅವ್ರ ಹತ್ರ ಏನಾದರೂ ಇದು ಕೋರ್ಟಲ್ಲಿ ಸಬ್ಮಿಟ್ ಮಾಡಲಿ, ಫೈಟ್ ಆಗಲಿ. ನಾಳಿನ ದಿವಸ ಯಾರಿಗೆ ಆಗುತ್ತೋ ಅವ್ರು ಕಟ್ಕೊಳ್ಳಿ. ಅಲ್ಲಿ ತನಕ ನಿಲ್ಲಿಸ್ಬೇಕಲ್ಲ ಸರ್ ಕೆಲಸ. ಕೋರ್ಟ್ಗಿಂತ ದೊಡ್ಡವರ ಇವರು ಪೊಲೀಸ್ನವರು. ಇವರು ಕೋರ್ಟ್ ಸ್ಟೇ ತಂದು ಉಲ್ಲಂಘನೆ ಮಾಡಿ ಫೋರ್ಜರಾಗಿ ಮನೆ ಕಟ್ತಾ ಇದ್ದಾರೆ. ನಮ್ಗೆ ಅನ್ಯಾಯ ಆಗಿದೆ. ಇಲ್ಲೆಲ್ಲ KDB ಬಂದಿದ್ದರಿಂದ ಇದನ್ನು ಮಾರ್ಬಿಟ್ಟು ಹೊರಟ್ಬೇಡ ಬೋಗಸ್ ಮಾಡಿಸ್ಬಿಟ್ಟು ಅಂತಂತೆ ರೆಡಿ ಇರೋದು ಯಾರೋ ನಮ್ಮ ಆಪೋಸಿಟ್ನವರು ರೂಪ ಅವರು. ನಮಗೆ ಪ್ರಾಣ ಬೆದರಿಕೆ ಇದೆ, ಪೊಲೀಸ್ನವ್ರ ಕಡೆಯಿಂದನೂ ಬೆದರಿಕೆ ಇದೆ. ಇದಾಗಲಿಲ್ಲ ಅಂತಂದರೆ ನಾಳೆ ನಾನು ಪಾಯ್ಸನ್ ತೊಗೊಂಡು ನಿಮ್ಮ ಮೀಡಿಯಾ ಮುಖಾಂತರನೇ ಪಾಯ್ಸನ್ ಕುಡಿಯೋಕ್ಕೆ ನಾನು ರೆಡಿ ಇದ್ದೀನಿ. ನನಗೆ ನ್ಯಾಯ ಬೇಕು ಅಷ್ಟೇ ಸ್ವಾಮಿ. ಸರ್ ನಮಸ್ತೆ, ನನ್ನ ಹೆಸರು ಜ್ಯೋತಿ ಅಂತ. ಈ ಲ್ಯಾಂಡು ಸರ್ವೆ ನಂಬರು 166ರಲ್ಲಿ 52 ಅಡಿ 26 ಪೂರ್ವ ಪಶ್ಚಿಮ ಉತ್ತರ ದಕ್ಷಿಣದಲ್ಲಿರುವ ಮುನ್ಶಾಮಪ್ಪ ಅವರ ತಂದೆ ಮೇಲೂರಪ್ಪನವರಿಗೆ ಸೇರಬೇಕಾಗಿರೋ ಜಮೀನು. ಅವರು ಸೊಸೆ ಆಗಿರೋ ನಾನು ಮತ್ತು ನಮ್ಮ ಯಜಮಾನ್ರು ರವಿ ಅಂತ. ಇದ್ರಿಗೆ ಎಲ್ಲ ಡಾಕ್ಯುಮೆಂಟ್ಗಳೆಲ್ಲ ತೊಗೊಂಬಂದು ಸ್ಟೇ ಆರ್ಡ್ರ್ ತೊಗೊಂಬಂದು ನೋಡಿಸಿದ್ದೀರಿ. ಟೇಷನಲ್ಲಿ ಕೊಡೋಕೆ ಹೋಗಿದ್ದಕ್ಕೆ ಅವರು ಟೇಷನ್ ಕಡೆಯಿಂದ ನಮಗೆ ನಿನ್ನೆ FIR ಬುಕ್ ಮಾಡಿ ಒಳಗೆ ಹಾಕ್ತೀರಿ ಅಂತ ಬೆದರಿಕೆ ಕೊಡ್ತಾರೆ. ನಾವು ಕೇಳಿದ್ರಿ, ಹಿಂಗಿದೆ ಸರ್ ಡಾಕ್ಯುಮೆಂಟ್ ನೋಡಿ ಅಂತ ಹೇಳಿದ್ರಿ. ಅಲ್ಲಿ ಬಂದಿರೋ ಸಂಜೀವ್ ಗೌಡ ಮತ್ತು ಇನ್ನೊಬ್ಬ ಅವರು ಅಪ್ಲಿಕೇಶನ್ ತೊಗೊಂಡಿರೋ ಯಾರು ಮುನ್ನಾರಾಯಣಪ್ಪ ಅನ್ನೋರು ತುಂಬ ಕುಮ್ಮಕ್ಕೆ ಕೊಡ್ತಾರೆ. ನಮಗೆ ನಮ್ಮ ಯಜಮಾನ್ರು, ನಾನು, ನಮ್ಮ ಮಾವ ಬಿಟ್ಟು ಇನ್ಯಾರೂ ಇಲ್ಲ ಸರ್. ಅವ್ರು ನಮ್ಮೂರವರೇ. ಮುನ್ನಾರಾಯಣಪ್ಪ ಅನ್ನೋರು ನಮ್ಮೂರವರೇ. ಏನೇ ಒಂದು ಅರ್ಜಿ ತೊಗೋಬೇಕಾದ್ರೆ ನಾವು ತೊಗೋಬೇಕು, ಇಲ್ಲ ರೂಪ ಅನ್ನೋರು ತೊಗೋಬೇಕು. ನಮ್ಮ ದಾಖಲೆ ಕೊಡ್ತೀನಿ ಸರ್. ಅವರು ಮುನ್ನಾರಾಯಣಪ್ಪ ಅಂತ ತೊಗೊತಾರೆ. ಇದ್ರಿಗೇನಾದರೂ ಮಾತಾಡೋಕೆ ಬಂದರೆ ಸಂಜೀವ್ ಗೌಡ ಅವ್ರು ಸರ್ ಬಂದಿದ್ದಾರೆ. ಅವರು ಈ ವೀಕಲ್ಲೇ ಬಂದೆಲ್ಲ ಅಳತೆ ಮಾಡ್ಕೊಂಡು ಹೋಗಿದ್ದಕ್ಕೆ ಅದರಲ್ಲಿ ನಮ್ಮ ಜಮೀನಿದೆ ಅಂತ PDO ಸಾಹೇಬ್ರೇ ಹೇಳಿದ್ರು. ಆಯಿತು, ಒಂದು ವಾರ ಬಿಟ್ಟು ಏನು ಅಮೌಂಟ್ ಕೊಡಬೇಕಾ ಕೊಟ್ಬಿಡಮ್ಮ, ಕೊಡ್ತೀನಿ, ಅದು ಪ್ಲೇಸ್ ಬಿಟ್ಬಿಡಮ್ಮ ಅಂತ ಕೇಳಿದ್ರು. ನಮಗೂ ಮಕ್ಕಳಿದಾರಲ್ಲ ಸರ್, ನಮ್ಮ ಆಸ್ತಿಗೆ ನಾನು ಬರಬೇಕಲ್ವಾ. ನನಗೆ ಬೇಡ ಸರ್, ನಂಗೆ ಜಮೀನೇ ಬೇಕು, ನಿಮ್ಮದು ಸೈಡಲ್ಲಿ ಇದೆಯಲ್ಲ ಅದನ್ನ ಕಟ್ಕೊಳ್ರಿ ಅಂತ ನಾವು ಹೇಳ್ಕೊಂಡು ಬಂದುಬಿಟ್ರಿ. ಮತ್ತು ರೀಸೆಂಟ್ ಒನ್ ವೀಕು ಏನೂ ಕಷ್ಟ ಇದು ಮಾಡಿಲ್ಲ, ಬಿಲ್ಡಿಂಗ್ ಏನೂ ಕಟ್ಟಿಲ್ಲ. ನೆನ್ನೆಯಿಂದ ಸ್ಟಾರ್ಟ್ ಮಾಡಿದ್ದಾರೆ. ಸ್ಟೇಷನಲ್ಲಿ ಎಲ್ರಿಗೂ ಗೊತ್ತು ಸರ್. ಪೊಲೀಸರು ಬಂದು ಅಳತೆ ಮಾಡ್ಕೊಂಡು ಹೋದರು. ಅವರು ಹೇಳ್ತಾರೆ ನಿಮ್ಮ ಡಾಕ್ಯುಮೆಂಟ್ ಪಕ್ಕ ಇದೆ, ಅವ್ರದ್ದು ಇಲ್ಲ ಏನೂ ಇಲ್ಲ ಅಂತೇಳಿ ಇಷ್ಟು ದಿನ ನೆನ್ನೆಯಿಂದ ನಮ್ಮ ಕಡೆ ರಿವರ್ಸ್ ತಿರ್ಕೊಂಡಿದ್ದಾರೆ ಸರ್. ಡಾಕ್ಯುಮೆಂಟೇ ಚೆಕ್ ಮಾಡಲ್ಲ ಸರ್ ನೀಟಾಗಿ. ಸ್ಟೇ ಆರ್ಡ್ರ್ ತಂದರೆ ಅದಕ್ಕೆ ರೆಸ್ಪಾನ್ಸೇ ಇಲ್ಲ ಸರ್. ಸರ್ ನಮ್ದು ಏನಾಯ್ತೋ ಜಮೀನು ನಮ್ಗೆ ಅಷ್ಟು ಕೊಡಿಸಿ ಸರ್. ನಮ್ಮ ಮಾವ ಕಡೆಯಿಂದ ಏನಾಯ್ತೋ ಅದನ್ನು ಕೊಡಿಸಿ. ನ್ಯಾಯ ಬೇಕು. ಇಲ್ಲಾಂದರೆ ಅವ್ರ ಹೆಸರೆಲ್ಲ ಬರ್ದಿಕ್ಬಿಟ್ಟು ನಮ್ಮ ಮನೆಯವರೆಲ್ಲ ಸತ್ತೋಗ್ಬಿಟ್ರೆ ಅವಾಗ ನೆಮ್ಮದಿಯಾಗಿ ಅವ್ರು ಇರ್ತಾರೇನೋ ಗೊತ್ತಾಗ್ಬೇಕು ಸರ್, ಅಷ್ಟೇ. ನಾವು ಬೇರೆಯವ್ರದ್ದು ಹೋಗಿಲ್ಲ ಸರ್. ಮನೆ ಇತ್ತು, ನಾನು ಈ ಮನೆ ಸೊಸೆ. ನಾನು ನಮ್ಮ ಯಜಮಾನ್ರು ತೀರೋಗಿ 15 ವರ್ಷ ಆಯಿತು. ನಮ್ಮದು ಅಕ್ಪತ್ರನೂ ಇದೆ ನಮ್ಮ ಮಾವ ಹೆಸರಲ್ಲಿ 30ಕ್ಕೆ 40. ಮನೆ ಹಿಂದೆಗಡೆ ನಮ್ಮ ತಿಪ್ಪೆ ಇತ್ತು. ನಮ್ಮ ತಿಪ್ಪೆ ಅದು ಗೋಮಾಳ ಜಾಗ. ನಾನು ಗೋಮಾಳ ಜಾಗದಾಗ ಮನೆ ಕಟ್ತಾ ಇದ್ದೀನಿ. ದಾಖಲೆ ಇದೆ. ನಮ್ಮ ಮನೆ ಇದು 30ಕ್ಕೆ 40 ಅಕ್ಪತ್ರ ಇದೆ ನೋಡಿ ಸರ್. ಅಕ್ಪತ್ರ ಇದೆ ಮತ್ತು ಇಂಜೆಕ್ಷನ್ ಆರ್ಡ್ರು ಆಗಿದೆ. 2015ರಲ್ಲೇ ನನಗೆ ಇಂಜೆಕ್ಷನ್ ಆರ್ಡ್ರಾಗಿ ಕೋರ್ಟಿಂದ ಆರ್ಡರ್. ಈ ಖಾತೆನೂ ಆಗಿದೆ, ಇವಾಗ ಕೋರ್ಟಲ್ಲೂ ನನ್ನ ಕಡೆ ಆಗಿದೆ. ಮುನ್ಶಾಮಪ್ಪಂದು ಯಾವುದೇ ದಾಖಲೆ ಇಲ್ಲ ಅಂದ್ಬಿಟ್ಟು 10 ವರ್ಷದಿಂದ ನಾನು ಕೇಸ್ ನಡೆಸಿರೋದು. 2014-15ರಿಂದ ಕೇಸ್ ನನ್ನ ಕಡೆ ಆಗಿದೆ. 10 ವರ್ಷದಿಂದ ಮುನ್ಶಾಮಪ್ಪ ಯಾವುದೇ ಕಾರಣಕ್ಕೂ ಕೇಸಕ್ಕೂ ಅಟೆಂಡ್ ಆಗಿಲ್ಲ. ಮಳೆ ಮನೆ ನಮ್ಮದು, ಮನೆ ಹಿಂದಗಡೆ ಜಾಗ ನಮ್ಮದು.
ಈಗ ಅವ್ರು ಹೇಳ್ತಾ ಇದ್ರೆ ಇವಾಗ ನಿಂತಿರೋ ಜಾಗ ಈ ಜಾಗ ನಿಮ್ಮ ಇದೇ ಜಾಗ ಸರ್. ಅವ್ರು ಬೋಗಸ್ ಪೇಪರ್ ಮಾಡ್ಕೊ ಬಂದ್ಬಿಟ್ಟು ನೋಡ್ರಿ, ಒಂದು ವಾರಕ್ಕೆ ಮುಂಚೆ ಸ್ಟೇಷನಲ್ಲಿ ಬಂದ್ಬಿಟ್ಟು ಅಂತ 15,000 ರೂಪಾಯಿ ಕಾಸು ಇಸ್ಕೊಂಡು ಈ ಜಾಗಕ್ಕೆ ನನಗೆ ಯಾವುದೇ ಥರ ಸಂಬಂಧ ಇಲ್ಲ, ಅವ್ರ ಮನೆ ಕಟ್ಕೊಂಡ್ಲಿ ಅಂದ್ಬಿಟ್ಟು ವಾರಕ್ಕೆ ಮುಂಚೆ 20ನೇ ತಾರೀಕು ಬರ್ಕೊಟ್ರದು. ನನ್ನ ಕಡೆ ಯಜಮಾನ್ರು ಇಲ್ಲ, ನನಗೆ ಹೆಣ್ಮಕ್ಳು ಗಂಡು ಮಕ್ಳು ಇಲ್ಲ, ಬರೀ ಇಬ್ಬರೇ ಹೆಣ್ಮಕ್ಳು. ಅವ್ನು ಯಾವಾಗ ಕಿರುಕುಳ ಕೊಡ್ತಾನೆ, ನಿನ್ಗೂ ದುಡ್ಡು ಕೊಡ್ತೀನಿ, ನಿಂಗೆ ಗಂಡ ಇಲ್ಲ ತಾನೆ, ಬಾ ನನ್ನ ಹತ್ರಕ್ಕೆ ಜಾಗ ಬಿಟ್ಕೊಡ್ತೀನಿ. ಅವನು ಆಲ್ರೆಡಿ 10 ವರ್ಷದ ಕೇಸ್ಗೂ ಓಡಾಡ್ತಾ ಇದ್ದಾನೆ. ಆಮೇಲೆ ಈ ಕ್ರಿಮಿನಲ್ ಕೇಸು ಇದೆ ನೋಡ್ರಿ, ಆ ಕೇಸ್ದು ಪೇಪರ್ಸ್ ಇದೆ. ನಮ್ಮದು ಇಂಜೆಕ್ಷನ್ ಪರ್ಮನೆಂಟಾಗಿ ಕೊಟ್ಟಿದ್ದಾರಲ್ಲ ಸರ್, ನಮಗೆ ನಮಗೆ ಪರ್ಮನೆಂಟಾಗೆ ಕೊಟ್ಟಿದ್ದಾರೆ. ನಾನು ಹಾರ್ಟ್ ಪೇಷಂಟ್, ನಂಗೆ ತುಂಬ ಮಾತಾಡೋಕ್ಕಾಗಲ್ಲ. ಹಂಗಾಗಿ ನಾವು ಸುಮ್ಮನೆ ಇದ್ದಷ್ಟು ಇವರು ಸುಮ್ಮನೆ ಗಂಡ ಎಂತ ನಮ್ಮ ಮೇಲೆ ಜಗಳಕ್ಕೆ ಬರೋದು, ಹೊಡೆಯೋಕ್ಕೆ ಬರೋದು, ಕೆಟ್ಟದಾಗ ಮಾತಾಡೋದು. ನಿನ್ನ ಗಂಡ ಇಲ್ಲ, ನಿನ್ನ ಗಂಡನ ಥರ ನಾನು ಇರ್ತೀನಿ ಹಂಗೆ ಅಂತ ತುಂಬ ಹೊಲ್ಸಾಗಿ ಮಾತಾಡ್ತಾನೆ, ಹೊಡೆಯೋಕ್ಕೆ ಬರ್ತಾನೆ. ನನಗೆ ಅವರಾದರೂ ಮನೇಲಿ ಇಬ್ಬರು ಗಂಡಸ್ರವ್ರೆ, ನಮ್ಮ ಮನೇಲಿ ಯಾರೂ ಗಂಡಸ್ರಿಲ್ಲ, ನನಗಿರೋಕೆ ಮನೆಯೂ ಇಲ್ಲ. ನೀವು ನೋಡಿ ಹಳೆ ಮನೆ ಬೀಳಿಸ್ಬಿಟ್ಟು ಹೊಸ ಮನೆ ಕಟ್ತಾಯಿದ್ದೀನಿ. 10 ವರ್ಷ ಆಗೈತೆ ಕೇಸ್ ನಡೆದು. ನನಗೆ ಇಂಜೆಕ್ಷನ್ ಪರ್ಮನೆಂಟ್ ಇಂಜೆಕ್ಷನ್ ಆರ್ಡ್ರೇ ಕೊಟ್ಟಿದ್ದಾರೆ. ನಾವು ಯಾವುದೇ ಥರ ಯಾರಿಗೂ ಮೋಸ ಮಾಡಿಲ್ಲ, ಯಾವುದೇ ಥರ ಯಾರು ಜಾಗದಲ್ಲಿ ಕಟ್ಟಿಲ್ಲ. ನನ್ನ ಗಂಡನ ಜಾಗದಲ್ಲಿ ನಾನು ಬಂದು ಕಟ್ಕೊತಾ ಇದ್ದೀನಿ. ಅವ್ನು ಇದೇ ಥರ ಟಾರ್ಚರ್ ಮಾಡಿ ಇಲ್ಲೇ ಸಾಯ್ತೀನಿ ನಾನು, ಅವನೆಲ್ಲ ನಾನು ಇಲ್ಲೇ ಸಾಯ್ತೀನಿ. ಹಾಂ ಹೇಳಿ ಸರ್. ಅಲ್ಲಿದೆ ನೋಡಿ ಸರ್, ಇಲ್ಲಿ ನೋಡ್ರಿ, ಇಲ್ಲಿದೆ. ಅದೇ ಸರ್, ಕೋರ್ಟಿಂದಾನೆ ಆರ್ಡರ್ ಆಗಿದೆಲ್ಲ ನಮ್ಗೆ. 10 ವರ್ಷ ಆಗಿದೆ ಆರ್ಡರ್ ಆಗಿ. 10 ವರ್ಷ ನಾವು ಎಲ್ಲೋಗಿದ್ದ, ಬರ್ಬೇಕಾಗಿತ್ತಲ್ಲ ಕೇಸ್ಗೆ, ಯಾಕೆ ಬಂದಿಲ್ಲ ಅವನ ಜಾಗ ಅಂದ್ರೆ. ಮನೆ ಇತ್ತು, ನಾನು ಈ ಮನೆ ಸೊಸೆ. ನಾನು ನಮ್ಮ ಯಜಮಾನ್ರು ತೀರೋಗಿ 15 ವರ್ಷ ಆಯಿತು. ನಮ್ಮದು ಅಕ್ಕಪತ್ರನೂ ಇದೆ ನಮ್ಮ ಮಾವ ಹೆಸರಲ್ಲಿ. 30ಕ್ಕೆ 40 ಮನೆ ಹಿಂದೆಗಡೆ ನಮ್ಮ ತಿಪ್ಪೆ ಇತ್ತು. ನಮ್ಮ ತಿಪ್ಪೆ ಅದು ಗೋಮಾಳ ಜಾಗ. ನಾನು ಗೋಮಾಳ ಜಾಗದಾಗ ಮನೆ ಕಟ್ತಾ ಇದ್ದೀನಿ. ದಾಖಲೆ ಇದೆ ನಮ್ಮ ಮನೆ. ಇದು 30ಕ್ಕೆ 40 ಅಕ್ಕಪತ್ರ ಇದೆ ನೋಡಿ ಸರ್, ಅಕ್ಕಪತ್ರ ಇದೆ. ಮತ್ತು ಇಂಜೆಕ್ಷನ್ ಆರ್ಡ್ರು ಆಗಿದೆ 2015ರಲ್ಲೇ ನನಗೆ ಇಂಜೆಕ್ಷನ್ ಆರ್ಡ್ರಾಗಿ ಕೋರ್ಟಿಂದ ಆರ್ಡರ್. ಈ ಖಾತೆನೂ ಆಗಿದೆ, ಇವಾಗ ಕೋರ್ಟಲ್ಲೂ ನನ್ನ ಕಡೆ ಆಗಿದೆ. ಮುನ್ಷಮ್ಮಪ್ಪಂದು ಯಾವುದೇ ದಾಖಲೆ ಇಲ್ಲ ಅಂದ್ಬಿಟ್ಟು 10 ವರ್ಷದಿಂದ ನಾನು ಕೇಸ್ ನಡೆಸಿರೋದು. 2014-15ರಿಂದ ಕೇಸ್ ನನ್ನ ಕಡೆ ಆಗಿದೆ. 10 ವರ್ಷದಿಂದ ಮುನ್ಷಮ್ಮಪ್ಪ ಯಾವುದೇ ಕಾರಣಕ್ಕೂ ಕೇಸಕ್ಕೂ ಅಟೆಂಡ್ ಆಗಿಲ್ಲ. ಹಳೆ ಮನೆ ನಮ್ಮದು, ಮನೆ ಹಿಂದಗಡೆ ಜಾಗ ನಮ್ಮದು. ಇದೇ ಜಾಗ ಸರ್. ಅವ್ರು ಬೋಗಸ್ ಪೇಪರ್ ಮಾಡ್ಕೊ ಬಂದ್ಬಿಟ್ಟು ನೋಡ್ರಿ, ಒಂದು ವಾರಕ್ಕೆ ಮುಂಚೆ ಸ್ಟೇಷನಲ್ಲಿ ಬಂದ್ಬಿಟ್ಟು ಅಂತ 15,000 ರೂಪಾಯಿ ಕಾಸು ಇಸ್ಕೊಂಡು ಈ ಜಾಗಕ್ಕೆ ನನಗೆ ಯಾವುದೇ ಥರ ಸಂಬಂಧ ಇಲ್ಲ, ಅವ್ರ ಮನೆ ಕಟ್ಕೊಂಡ್ಲಿ ಅಂದ್ಬಿಟ್ಟು ವಾರಕ್ಕೆ ಮುಂಚೆ 20ನೇ ತಾರೀಕು ಬರ್ಕೊಟ್ರದು. ನನ್ನ ಕಡೆ ಯಜಮಾನ್ರು ಇಲ್ಲ, ನನಗೆ ಗಂಡು ಮಕ್ಳು ಇಲ್ಲ, ಬರೀ ಇಬ್ಬರೇ ಹೆಣ್ಮಕ್ಳು. ಅವ್ನು ಯಾವಾಗ ಕಿರುಕುಳ ಕೊಡ್ತಾನೆ, ನಿನ್ಗೂ ದುಡ್ಡು ಕೊಡ್ತೀನಿ, ನಿಂಗೆ ಗಂಡ ಇಲ್ಲ ತಾನೆ, ಬಾ ನನ್ನ ಹತ್ರಕ್ಕೆ ಜಾಗ ಬಿಟ್ಕೊಡ್ತೀನಿ. ಅವನು ಆಲ್ರೆಡಿ 10 ವರ್ಷದ ಕೇಸ್ಗೂ ಓಡಾಡ್ತಾ ಇದ್ದಾನೆ. ಆಮೇಲೆ ಈ ಕ್ರಿಮಿನಲ್ ಕೇಸು ಇದೆ ನೋಡ್ರಿ, ಆ ಕೇಸ್ದು ಪೇಪರ್ಸ್ ಇದೆ. ನಮ್ಮದು ಇಂಜೆಕ್ಷನ್ ಪರ್ಮನೆಂಟಾಗಿ ಕೊಟ್ಟಿದ್ದಾರಲ್ಲ ಸರ್, ನಮಗೆ ನಮಗೆ ಪರ್ಮನೆಂಟಾಗೆ ಕೊಟ್ಟಿದ್ದಾರೆ. ನಾನು ಹಾರ್ಟ್ ಪೇಷಂಟ್, ನಂಗೆ ತುಂಬ ಮಾತಾಡೋಕ್ಕಾಗಲ್ಲ. ಹಂಗಾಗಿ ನಾವು ಸುಮ್ಮನೆ ಇದ್ದಷ್ಟು ಇವರು ಸುಮ್ಮನೆ ಗಂಡ ಎಂತ ನಮ್ಮ ಮೇಲೆ ಜಗಳಕ್ಕೆ ಬರೋದು, ಹೊಡೆಯೋಕ್ಕೆ ಬರೋದು, ಕೆಟ್ಟದಾಗ ಮಾತಾಡೋದು. ನಿನ್ನ ಗಂಡ ಇಲ್ಲ, ನಿನ್ನ ಗಂಡನ ಥರ ನಾನು ಇರ್ತೀನಿ ಹಂಗೆ ಅಂತ ತುಂಬ ಹೊಲ್ಸಾಗಿ ಮಾತಾಡ್ತಾನೆ, ಹೊಡೆಯೋಕ್ಕೆ ಬರ್ತಾನೆ. ನನಗೆ ಅವರಾದರೂ ಮನೇಲಿ ಇಬ್ಬರು ಗಂಡಸ್ರವ್ರೆ, ನಮ್ಮ ಮನೇಲಿ ಯಾರೂ ಗಂಡಸ್ರಿಲ್ಲ, ನನಗಿರೋಕೆ ಮನೆಯೂ ಇಲ್ಲ. ನೀವು ನೋಡಿ ಹಳೆ ಮನೆ ಬೀಳಿಸ್ಬಿಟ್ಟು ಹೊಸ ಮನೆ ಕಟ್ತಾಯಿದ್ದೀನಿ. 10 ವರ್ಷ ಆಗೈತೆ ಕೇಸ್ ನಡೆದು. ನನಗೆ ಇಂಜೆಕ್ಷನ್ ಪರ್ಮನೆಂಟ್ ಇಂಜೆಕ್ಷನ್ ಆರ್ಡ್ರೇ ಕೊಟ್ಟಿದ್ದಾರೆ. ನಾವು ಯಾವುದೇ ಥರ ಯಾರಿಗೂ ಮೋಸ ಮಾಡಿಲ್ಲ, ಯಾವುದೇ ಥರ ಯಾರು ಜಾಗದಲ್ಲಿ ಕಟ್ಟಿಲ್ಲ. ನನ್ನ ಗಂಡನ ಜಾಗದಲ್ಲಿ ನಾನು ಬಂದು ಕಟ್ಕೊತಾ ಇದ್ದೀನಿ. ಅವ್ನು ಇದೇ ಥರ ಟಾರ್ಚರ್ ಮಾಡಿ ಇಲ್ಲೇ ಸಾಯ್ತೀನಿ ನಾನು, ಅವನೆಲ್ಲ ನಾನು ಇಲ್ಲೇ ಸಾಯ್ತೀನಿ. ಹಾಂ ಹೇಳಿ ಸರ್. ಅಲ್ಲಿದೆ ನೋಡಿ ಸರ್, ಇಲ್ಲಿ ನೋಡ್ರಿ, ಇಲ್ಲಿದೆ. ಅದೇ ಸರ್, ಕೋರ್ಟಿಂದಾನೆ ಆರ್ಡರ್ ಆಗಿದೆಲ್ಲ ನಮ್ಗೆ. 10 ವರ್ಷ ಆಗಿದೆ ಆರ್ಡರ್ ಆಗಿ. 10 ವರ್ಷ ನಾವು ಎಲ್ಲೋಗಿದ್ದ, ಬರ್ಬೇಕಾಗಿತ್ತಲ್ಲ ಕೇಸ್ಗೆ, ಯಾಕೆ ಬಂದಿಲ್ಲ ಅವನ ಜಾಗ ಅಂದ್ರೆ. ಫೈನಲ್ ನನಗೆ ನ್ಯಾಯ ಬೇಕು, ಜಾಗ ನಂದು, ನಾನು ಬಿಟ್ಕೊಡಲ್ಲ. ಇಲ್ಲೇ ಬೇಕಾದ್ರೆ ನಾನು ಸಾಯ್ತೀನಿ. ನಾನು ಅವ್ರ ಮನೆ ಇರೋದು ನೋಡಿ ಆ ಕಡೆ, ಅವ್ರ ಮನೆಯಿಂದ ಅವ್ನು ಬರ್ಬೇಕಾಗಿರೋದು. ನಮ್ಮ ಮನೆ ಇರೋದು ಇಲ್ಲಿ, ಇದು ಹಳೆ ಮನೆ ಇದ್ದಿತ್ತು. ಮನೆ ಡೊಮಿನೇಷನ್ ಮಾಡಿ ಈ ಮನೆ ಅವನು ಎಲ್ಲ ಒಟ್ಟಿಗೆ ಇದ್ದಿತ್ತು. ನಾನೀಗ ಅಲ್ಲಿ ಕಟ್ಕೊಂತ ಇದ್ದೀನಿ. ಅವನ ಮನೆ ಇರೋದು ಆ ಕಡೆ ತಾನೆ, ಅಲ್ಲಿ ಬರ್ಬೇಕು ಅವನು. ಇಲ್ಲೇನಕ್ಕೆ ಬರ್ತಾನೆ? ಡಾಕ್ಯುಮೆಂಟ್ ಅದು